ಗುರುವಿನ ಮಹತ್ವವನ್ನ ಹೇಳುವಂಥ ಈ ಶ್ಲೋಕವನ್ನ ನೋಡಿ. ನಾ ಗುರೋರ್ ಅಧಿಕಂ ತತ್ವಂ. ಗುರುವಿಗಿಂತ ಅಧಿಕವಾದಂಥ ದೊಡ್ಡದಾದಂಥ ತತ್ವ ಯಾವುದೂ ಇಲ್ಲ. ನಾ ಗುರೋರ್ ಅಧಿಕಂ ತಪಂ. ಗುರುವನ್ನ ಮೀರಿದಂಥ ಯಾವ ತಪಸ್ಸು ಇಲ್ಲ. ನಾ ಗುರೋರ್ ಅಧಿಕಂ ತತ್ವಂ ನಾ ಗುರೋರ್ ಅಧಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ. ಯಾವ ತತ್ವ, ಯಾವುದೇ ತತ್ವಜ್ಞಾನ ಅಥವಾ ಯಾವುದೇ ಜ್ಞಾನ ಗುರುವನ್ನ ಬಿಟ್ಟು ಗುರುವನ್ನ ಮೀರಿದಂಥದ್ದು ಯಾವುದೂ ಇಲ್ಲ. ಆದ್ದರಿಂದ ತಸ್ಮೈ ಶ್ರೀ ಗುರವೇ ನಮಃ. ಅಂತಹ ಗುರುವಿಗೆ ನಾನು ನಮಸ್ಕರಿಸ್ತೀನಿ. ಅಂದ್ರೆ ಸಕಲ ಜ್ಞಾನವನ್ನು ನೀಡುವಂತಹ, ಆತ್ಮೋದ್ಧಾರವನ್ನ ಮಾಡುವಂತಹ ಆ ಸದ್ಗುರು ಏನಿದ್ದಾನೆ ಅವನಿಗೆ ನಮಿಸಿಯೇ ಮುಂದಿನ ಎಲ್ಲದನ್ನೂ ಕೂಡ ಮಾಡಬೇಕಾದಂಥದ್ದು, ನೆನೆಯಬೇಕಾದಂಥದ್ದು ಅಂತ ಹೇಳಿ ಈ ಶ್ಲೋಕದ ಅರ್ಥ. ಶ್ರೀಯುತರಾದ ಡಿ.ಎಸ್. ಸೋಮಶೇಖರ್ ಪುರಾಣಿ, ತೀರ್ಥಹಳ್ಳಿ. ಮೂಲತಃ ಸಖರಾಯ ಪಟ್ಟಣದವರೇ ಆದ ಇವರು ಗುರುನಾಥರೊಂದಿಗಿನ ಆಧ್ಯಾತ್ಮಿಕ ವಿಚಾರಧಾರೆಗಳ ಸರಣಿಗಳನ್ನು ಮುಂದುವರೆಸುತ್ತಾರೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಹಾದತನ ಗುರುಗಳ ಬಗ್ಗೆ ಎಷ್ಟು ಹೇಳೋದು, ಎಲ್ಲಿಂದ ಹೇಳೋದು, ಹೇಗೆ ಹೇಳೋದು ಅಂತನ್ನುವಂಥದ್ದು ಎಷ್ಟೋ ಸರಿ ಒಂದು ಸಣ್ಣ ಗೊಂದಲ ಆಗುತ್ತೆ ದತ್ತನ. ಯಾಕೆಂತ ಹೇಳಿದ್ರೆ ಗುರುಗಳ ಜೊತೆಯ ಒಂದೊಂದು ಅನುಭವವೂ ಕೂಡ ತುಂಬಾ ಅಪರೂಪದ ಅನುಭವವಾಗಿರ್ತಾ ಇತ್ತು, ವಿಶೇಷವಾದಂಥ ಅನುಭವವಾಗಿರ್ತಾ ಇತ್ತು. ಹೆಜ್ಜೆ ಹೆಜ್ಜೆಗೂ ಕೂಡ ಒಂಥರ ಬೆರಗನ್ನ ಅವರ ಮಾತುಗಳು, ಅವರ ನಡವಳಿಕೆಗಳು ಉಂಟು ಮಾಡ್ತಾ ಇತ್ತು. ಸಾಮಾನ್ಯ ಗುರುಗಳ ಮನೆಗೆ ನಾವೆಲ್ಲ ಹೋಗಿದ್ದಾಗ ಹೇಳಿದ್ರೆ ಹೊರಗಡೆಗೆ ಹೋಗಿ ಬರೋಣ ಅಂತ ಹೇಳಿ ಅಂತ ಎಲ್ಲರನ್ನು ಕರ್ಕೊಂಡು ಹೊರಡೋರು. ಗುರುಗಳು ಹೊರಟರು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿದ್ದ ನಾಯಿಗಳು, ಬೀದಿಲಿದ್ದ ನಾಯಿಗಳು ಎಲ್ಲ ಕೂಡ ಮುಂದೆ ಹೋಗ್ತಾ ಇರೋ. ಸೊ ಮುಂದಿನ ಮನೆಗಳಿಗೆ ಸೂಚನೆ ಏನು ಅಂದ್ರೆ ನಾಯಿಗಳನ್ನು ನೋಡಿದ್ರೆ ಓಹೋ ಗುರುಗಳು ಎಲ್ಲೋ ಬರ್ತಾ ಇದ್ದಾರೆ ಅಂತನ್ನುವಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ರು. ಗುರುಗಳ ಜೊತೆನಲ್ಲಿ ನಾವೆಲ್ಲ ಹೋಗ್ತಾ ಇದ್ವಲ್ಲ, ಒಂಚೂರು ಹಾಲು ಹಿಡ್ಕೊಂಡಿರಯ್ಯ ಅಂತ ಹೇಳಿಂತ ಕೆಲವೊಮ್ಮೆ ಒಂದು ಲೋಕದಲ್ಲಿ ಹಾಲನ್ನ ತಗೊಂಡು ಹೋಗ್ತಾ ಇತ್ತು. ಗುರುಗಳ ಪಥ ಹೇಗೆ ಅಂತ ಹೇಳಿದ್ರೆ ಅವ್ರ ಮನೆಯಿಂದ ಹೊರಡ್ತು ಅಂತ ಹೇಳಿದ್ರೆ ಬಲಗಡೆಗೆ ತಿರುಗಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಒಂದು ಸುತ್ತು ಬರಬೇಕು. ಆಯ್ತಾ? ಒಂದು ಸುತ್ತು ಬಂದು ಅಲ್ಲಿ ಎಲ್ಲದನ್ನು ಕೂಡ ನೋಡಿ ಅನುಭವಿಸಿ ಆನಂದಿಸಿ ಅಲ್ಲಿಂದ ಹೊರಟು ಬಿಟ್ಟು ರಂಗಮಂಟಪನ ದಾಟಿ ಸೀದಾ ಈಶ್ವರನ ಗುಡಿಗೆ ಹೋಗ್ತಾ ಇತ್ತಂಥದ್ದು. ಈಶ್ವರನ ಗುಡಿನಲ್ಲಿ ಬಂದ್ರಯ್ಯ, ರಾಮೇಶ್ವರನಿಗೆ ಸ್ವಲ್ಪ ಹಾಲು ಹಾಕಿ ಬಂದ್ರಯ್ಯ, ಅಭಿಷೇಕ ಮಾಡ್ರಯ್ಯ ಅಂತ ಹೇಳಿ ಅಂತ ಪರಮಾತ್ಮನಿಗೆ ಅಭಿಷೇಕ ಮಾಡಿಸ್ತಾ ಇದ್ರು. ಹಾಗೆ ಅವ್ರ ಮನೆಗೆ ಬಂದಂತ ಆತ್ಮೀಯರಿಂದ ಮಾಡಿಸುವಾಗ ಅವರಿಗೆ ಏನು ಒಳಿತಾಗಬೇಕು ಅದನ್ನ ಮಾಡೋದ್ರಿಂದ ಅವರಿಗೆ ಏನು ಒಳ್ಳೇದಾಗುತ್ತೆ ಅಂತನ್ನುವಂಥದ್ದು ಗುರುಗಳ ಅಂತರಂಗದಲ್ಲಿ ಇರ್ತಾ ಇದ್ದಂತ ಇಂಗಿತ. ಅದನ್ನ ನೇರವಾಗಿ ಹಾಲನ್ನ ಎರೀರಿ ಅಭಿಷೇಕ ಮಾಡಿ ಅಂತ ಯಾರಿಗೆ ಹೇಳ್ತಾ ಇದ್ರು ಅವ್ರಿಗೆ ಹೇಳ್ತಾ ಇರಲಿಲ್ಲ. ಆದ್ರೆ ಎಷ್ಟೋ ದಿನಗಳ ನಂತರದಲ್ಲಿ ಇದರ ಪರಿಣಾಮ ಎಲ್ಲ ಏನಾಯ್ತು ಅಂತ ಗೊತ್ತಾ ಸರ್ ಅಂತ ಹೇಳಿಂತ ಒಳ್ಳೇದು ಇವುಗಳೆಲ್ಲ ಆದಾಗ ಗುರುಗಳು ಪರೋಕ್ಷವಾಗಿ ಅದನ್ನ ರೆಫರ್ ಮಾಡ್ತಾ ಇದ್ದಂಥದ್ದು. ಅಷ್ಟಾಯ್ತಾ? ಅಲ್ಲಿಂದ ಚೂರು ಮುಂದೆ ಹೋಗಿ ಮಜ್ಜಿಗೆಹಳ್ಳಿ ಮಠಕ್ಕೆ ಹೋಗುವಂಥದ್ದು. ಈಗ ಮಠ ಅಲ್ಲ, ಅದೀಗ ಅದೊಂದು ಆಂಜನೇಯನ ದೇವಸ್ಥಾನ. ಹಿಂದೆಲ್ಲ ಅದು ಒಳ್ಳೆ ಸ್ಥಿತಿನಲ್ಲಿ ಇರಲಿಲ್ಲ. ಆದ್ರೆ ಗುರುಗಳನ್ನೇ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಇರುವಂಥ ವೇದಿಕೆಗಳನ್ನೆಲ್ಲ ತೋರಿಸಿ ಇದೆಲ್ಲ ಹಿಂದೆ ಯತಿಗಳು ಇದ್ದಂಥ ಜಾಗ ಇದು ಅಂತ ಹೇಳಿಂತ ಅದನ್ನೆಲ್ಲ ಸ್ವಚ್ಛ ಮಾಡಿಸಿದಂಥದ್ದು. ಅದರ ಬಗ್ಗೆ ನಾನು ಹಿಂದಿನ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾತಾಡಿದ್ದೀನಿ. ಆ ವಿವರಗಳು ಮತ್ತೆ ಬೇಡ ಅಂತ ಅನ್ಸುತ್ತೆ. ಅಲ್ಲಿ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಆ ನಂತರದಲ್ಲಿ ಮತ್ತೆ
ಮತ್ತೆ ಹಿಂದಿರುಗಿ ಬಂದು ಅತ್ತಿ ಮರ, ಅರಳಿ ಮರ ಅಲ್ಲಿಗೆ ಬಂದು ಕಟ್ಟೆ ಮೇಲೆ ಸಾಮಾನ್ಯವಾಗಿ ಗುರುಗಳು ಎಲ್ಲರನ್ನು ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿರ್ತಕ್ಕಂಥದ್ದು, ಲೋಕಾಭಿರಾಮವಾಗಿ ಮಾತಾಡುವಂಥದ್ದು, ಅಧ್ಯಾತ್ಮದ ವಿಚಾರಗಳನ್ನ ಸೂಕ್ಷ್ಮವಾಗಿ ಮಾತಾಡುವಂಥದ್ದು, ಸಾಂಕೇತಿಕವಾಗಿ ಮಾತಾಡುವಂಥದ್ದು, ಇಂಥವೆಲ್ಲವೂ ಕೂಡ ಇರ್ತಾ ಇತ್ತು. ಹೀಗೆ ಅರಳಿಕಟ್ಟೆನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ಮತ್ತೆ ಮುಂದಕ್ಕೆ ಬಂದು ರಂಗಮಂಟಪನ ದಾಟಿದ್ಮೇಲೆ ನಮ್ಮನೆಗೆ ಬರೋರು, ಸಚಿವ್ರ ಮನೆಗೆ ಹೋಗ್ತಾ ಇದ್ದಂಥದ್ದು, ಅಲ್ಲಿಂದ ಬಂದ್ರೆ ನಮ್ಮ ವಿಶ್ವಣ್ಣನ ಮನೆಗೆ ಹೋಗ್ತಾ ಇದ್ದಂಥದ್ದು, ಹರಿ ಮನೆಗೆ ಹೋಗ್ತಾ ಇದ್ದಂಥದ್ದು, ದತ್ತಿ ಪುಟ್ಟಣ್ಣಯ್ಯ ಅವ್ರ ಮನೆಗೆ ಹೋಗ್ತಾ ಇದ್ದಂಥದ್ದು. ಹೀಗೆ ಕೆಲವು ಮನೆಗಳನ್ನೆಲ್ಲ ಹೊಕ್ಕು ಅವರನ್ನ ವಿಚಾರಿಸ್ಬಿಟ್ಟು ಆ ನಂತರದಲ್ಲಿ ಗುರುಗಳು ನಿಧಾನಕ್ಕೆ ಅವ್ರ ಮನೆಗೆ ನಡೀರೆ ಹೋಗೋಣ ಅಂತ ಹೇಳಿ ಅಂತ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಮನೆಯಲ್ಲಿ ಜನಗಳು ಬಂದು ಅವ್ರನ್ನ ನೋಡೋದಕ್ಕೆ ಹಪಹಪಿಸ್ತಾ ಇದ್ದಂಥ ಕಾಲದಲ್ಲಿ ಗಂಟೆಗಟ್ಟಲೆ ಗುರುಗಳು ಅವ್ರ ಮನೆಯಲ್ಲೇ ಇರಬೇಕಾಗದು. ತಡೀರೆ ಒಂದ್ಸರಿ ಗಾಳಿಗೆ ಹೋಗಿ ಬರೋಣ ಅಂತ ಹೇಳಿ ಅಂತ ಅವರು ಹೊರಗಡೆಗೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಅದರ ಭಾಗವಾಗಿಯೂ ಕೂಡ ಈ ತರವಾದಂಥ ಎಲ್ಲ ಅನುಭವಗಳು ಕೂಡ ಇರ್ತಾ ಇತ್ತು. ಊರಿನಲ್ಲಿ ಗುರುಗಳ ಜೊತೆಯಲ್ಲಿ ನಡ್ಕೊಂಡು ಬರ್ತಾ ಇರುವಾಗ ಒಂದಲ್ಲ ಒಂದು ವಿಚಾರ ಮಾತುಕತೆಗೆ ಬರ್ತಾ ಇತ್ತು. ಅದು ಎಂತೆಂಥದೋ ಮಾತುಗಳಲ್ಲ, ಜೀವನಕ್ಕೆ ಪೂರಕವಾದಂಥದ್ದು, ಜೀವನದಲ್ಲಿ ಉಪಯುಕ್ತವಾದಂಥದ್ದು, ಅದರ ಆಳಕ್ಕೆ ಇಳಿದು ಯೋಚನೆ ಮಾಡಬೇಕಾದಂಥದ್ದು, ಈ ಥರವಾದಂಥ ಮಾತುಗಳು ಬರ್ತಾ ಇತ್ತು. ಒಮ್ಮೆ ಪೂಜೆ ಪುನಸ್ಕಾರಗಳು ಇತ್ಯಾದಿಗಳ ವಿಚಾರ ಬಂದಾಗ ಅವುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಜನರು, ಭಕ್ತಾದಿಗಳು ಖರ್ಚು ಮಾಡುವಂಥ ಹಣ ಇದೆಯಲ್ಲ, ಇಂಥವುಗಳನ್ನು ಕುರಿತಾಗಿ ಒಂದಿಷ್ಟು ಮಾತುಕತೆ ಆಯಿತು. ಗುರುಗಳು ಹೇಳಿದರು, ನೋಡಿ, ಪ್ರತಿಯೊಂದರ ಹಿಂದೆಯೂ ಕೂಡ ನಾವು ಒಂದು ಸಂಕಲ್ಪವನ್ನು ಮಾಡ್ತೀವಿ. ನಮಗೆ ಏನೋ ಆಗಬೇಕು, ಏನೋ ಸಿಕ್ಕಬೇಕು, ಏನೋ ಪ್ರಾಪ್ತವಾಗಬೇಕು ಅಂತನ್ನುವಂಥದ್ದನ್ನು ನಾವೆಲ್ಲ ಸಂಕಲ್ಪ ಮಾಡ್ತೀವಿ. ಅದೆಲ್ಲೋದು ಕೂಡ ಜೀವನದಲ್ಲಿ ನಮಗೆ ಒಳ್ಳೆಯದಾಗಬೇಕು ಅಂತನ್ನುವಂಥ ರೀತಿಯಲ್ಲೇ ಆ ಸಂಕಲ್ಪಗಳನ್ನು ಮಾಡಿಕೊಳ್ಳುವಂಥದ್ದು. ಆದರೆ ಈ ಥರವಾದಂಥ ಪೂಜೆ ಪುನಸ್ಕಾರಗಳು ಇವುಗಳನ್ನು ವ್ಯಕ್ತಿ ಮಟ್ಟದಲ್ಲಾಗಲಿ, ಸಮುದಾಯದ ಮಟ್ಟದಲ್ಲಾಗಲಿ, ಯಾವಾಗಲೇ ಮಾಡುವಾಗಲೇ ಆಗಲಿ, ನ್ಯಾಯಯುತವಾಗಿ ಅರ್ಜನೆ ಮಾಡಿದಂಥ ಹಣದಿಂದ ಅಂಥ ಹಿರಿಯರ ಕಾರ್ಯಗಳನ್ನೆಲ್ಲ ಮಾಡಬೇಕು ಕಣಯ್ಯ, ಇದು ಧರ್ಮವಾದಂಥದ್ದು ಅಂತ ಹೇಳಿ ಗುರುಗಳು ಜೊತೆಯಲ್ಲಿ ಇದ್ದಂಥವ್ರಿಗೆಲ್ಲರಿಗೂ ಕೂಡ ಹೇಳೋರು. ಹೀಗೆ ಮಾತು ಮುಂದುವರಿತಾ ಗುರುಗಳು ಹೇಳಿದರು, ನೋಡಯ್ಯ, ಜೀವನದಲ್ಲಿ ದುಡ್ಡು ಮುಖ್ಯ, ದುಡ್ಡಿಲ್ಲದೆ ಹೋದರೆ ಜೀವನ ನಡೆಯೋದಿಲ್ಲ. ಆದರೆ ದುಡ್ಡೇ ಜೀವನ ಅಲ್ಲ ಕಣಯ್ಯ, ಇದನ್ನು ಯೋಚನೆ ಮಾಡಬೇಕು. ಬಾಳ್ವೆನ ಮಾಡೋದಕ್ಕೆ, ಬದುಕೋದಕ್ಕೆ ದುಡ್ಡು ಪೂರಕವಾಗಿರಬೇಕೇ ಹೊರತಾಗಿ ದುಡ್ಡಿಗಾಗಿ ಬಾಳ್ವೆನ ಮಾಡುವಂಥದ್ದಲ್ಲ ಕಣಯ್ಯ. ನಾನೇನಾದರೂ ಮನಸ್ಸು ಮಾಡಿದರೆ ದುಡ್ಡು ಬೇಕು ಅಂಥೇಳಿ ಅಂತ ಮಾಡಬೇಕು ಅಂತ ಹೇಳಿ ಇಷ್ಟೊತ್ತಿಗೆ ಒಂದು 20-30 ಕೋಟಿ ರೂಪಾಯಿ ದುಡ್ಡನ್ನು ಸಂಪಾದನೆ ಮಾಡಬಹುದಾಗಿತ್ತು ಕಣಯ್ಯ. ಅದರಿಂದ ಏನು ಫಲನೇ? ಮಾತಾಡ್ತಾ ಒಂದು ಸಂದರ್ಭದಲ್ಲಿ ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ಗುರುಗಳು ಕೂತ್ಕೊಂಡ ನಂತರದಲ್ಲಿ ಕಾಫಿ ಇದೆಲ್ಲದನ್ನು ಕೂಡ ಕುಡಿದ್ರು. ಆಮೇಲೆ ನಮ್ಮ ಮನೆಯಲ್ಲಿ ಗುರುನಾಥರು ಬಂದಿದ್ದಾರೆ ಅಂತ ಹೇಳಿ ಬೇರೆಯವರು ಕೂಡ ಎಲ್ಲ ಬಂದಿದ್ರು. ಗುರುಗಳು ನನ್ನ ಮುಖನ ನೋಡಿ ಒಂದು ಸರಿ ಇಂಗಿತವಾಗಿ ನಕ್ಕರು. ಆಮೇಲೆ ನಾನು ಗುರುಗಳ ಕಡೆಗೆ ನೋಡಿ ನಾನು ಕೂಡ ನಕ್ಕದೆ. ಗುರುಗಳು ಏನು ಹೇಳಿರು ಅಂತಂದರೆ, ಅಲ್ಲ ಕಣೆಯ, ನಿನ್ನ ಮನಸ್ಸಿನಲ್ಲಿ ನನ್ನನ್ನು ಒಂದು ಸರಿ ಮಗು ಎತ್ಕೊಂಡ ಥರದಲ್ಲಿ ಎತ್ಕೋಬೇಕು ಅಂತ ಅನಿಸಿದೆ ಅಲ್ವೇ ನಿಂಗೆ ಅಂದರು. ಬಹಳ ದಿನಗಳಿಂದ ನನಗೆ ಆ ಥರವಾಗಿ ಅನಿಸಿದ್ದು ಹೌದು. ಗುರುನಾಥರು ನನ್ನ ಮನಸ್ಸನ್ನು ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ ನೋಡಿ. ನಾನು ಹೌದು ಗುರುಗಳೇ ಅಂತಂದೆ. ಗುರುಗಳು ಎದ್ದು ನಿಂತ್ಕೊಂಡ್ಬಿಟ್ರು. ಎದ್ದು ನಿಂತ್ಕೊಂಡು
ಎತ್ಕೊಳ್ಳಯ್ಯ ನೀನು, ಪರವಾಗಿಲ್ಲ ಕಣೆ, ಎತ್ಕೊಳ್ಳಯ್ಯ ಅಂದರು. ಅಲ್ಲಿದ್ದವ್ರಿಗೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕೂಡ ಆಶ್ಚರ್ಯ. ಹೌದಾ ಗುರುಗಳೇ ಅಂತಂದು ನಾನು ಮುಂದೆ ಬಂದ್ಬಿಟ್ಟು ಗುರುಗಳ ಬೆನ್ನಿಗೆ ನನ್ನ ಬಲಗೈಯನ್ನು ಕೊಟ್ಟು, ನನ್ನ ಎಡಗೈಯನ್ನು ಅವರ ಕಾಲ್ಗಳ ಹಿಂಬದಿಗೆ ಕೊಟ್ಟು ಗುರುಗಳನ್ನು ಎತ್ಕೊಂಡೆ. ನಾನು ಎತ್ಕೊಂಡು ಬಲಬದಿಯಿಂದ ಎಡಬದಿಗೆ, ಎಡಬದಿಯಿಂದ ಬಲಬದಿಗೆ ಒಂದು 8ರಿಂದ 10 ಸೆಕೆಂಡ್ ಇರಬಹುದು ಈ ಮಗುವನ್ನು ತೂಗ್ದಂಗೆ ನಾನು ತೂಗ್ದೆ. ಆ ಕ್ಷಣದಲ್ಲಿ ಆದಂಥ ಆ ದಿವ್ಯ ಅನುಭವ ಇದೆಯಲ್ಲ, ಅನಂತವಾದಂಥ ಶರದಿ ನನ್ನ ಅಂಗೈನಲ್ಲಿ ಬಂದಂತೆ ಆಯಿತು. ಗುರುಗಳು ಸಂತೋಷ ಆಯ್ತೇನೆ ನನಗೆ ಅಂತ ಕೇಳಿದರು. ಅವರ ಕಣ್ಣುಗಳಲ್ಲಿ ಬೆಳಕು ಹೊಳಿತಾ ಇತ್ತು. ಅಂದರೆ ಯಾರ ಮನಸ್ಸಿನಲ್ಲಿ ಏನಿದೆ ಅಂತನ್ನೋದನ್ನು ಅರ್ಥ ಮಾಡಿಕೊಂಡು ಅದನ್ನು ಈಡೇರಿಸುವಂಥ ಒಂದು ಕಾರ್ಯದಲ್ಲಿ ಗುರುಗಳು ಎಷ್ಟೋ ಸರಿ ಮುಂದಾಗ್ತಾ ಇದ್ರು. ಅಲ್ಲಿಂದ ಹೀಗೆ ಎಲ್ಲ ನಗರ ಸಂಚಾರ ಮಾಡಿಕೊಂಡು ಅವ್ರ ಮನೆಗೆ ಹೋದ್ವು. ಗುರುಗಳು ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಮನೆಗೆ ಈಗ ಬರ್ತಾರೆ ಅಂತನ್ನುವಾಗ ತುಂಬ ಜನ ಗುರುಗಳು ಅವ್ರಿಗಾಗಿ ಅವ್ರ ಮನೆಯಲ್ಲಿ ಕಾಯ್ತಾ ಇರ್ತಾ ಇದ್ರು. ನಾವು ಹೋಗೋ ಹೊತ್ತಿಗೆ ಯಾರೋ ಒಬ್ಬರು ಬಂದುಬಿಟ್ಟು, ತುಂಬ ಜನ ಇದ್ದರು, ಅದರಲ್ಲಿ ಯಾರೋ ಒಬ್ಬರು ಬಂದು ಗುರುಗಳು ಹೋದ ತಕ್ಷಣವೇ ಅವರ ಒಳಗಡೆದನ್ನೆಲ್ಲ ತೋಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಹಂಗಾಯ್ತು ಗುರುಗಳೇ, ಹಿಂಗಾಯ್ತು ಗುರುಗಳೇ, ಭಾಳ ದಿನದಿಂದ ಬಂದು ತಮ್ಮ ದರ್ಶನ ಮಾಡಬೇಕು ಅಂತಿದ್ದೆ, ಹಾಗೆ ಹೀಗೆ ಅಂತೆಲ್ಲ ಪಾಪ ಹೇಳ್ಕೊಳ್ಳೋದು ಶುರು ಮಾಡಿದರು. ಯಾರೋ ಅವರ ಕಷ್ಟನ ತೋಡ್ಕೊಳ್ತಾ ಇದ್ದಾಗ ಅಲ್ಲಿ ಬಂದು ಕೂತ್ಕೊಂಡಿದ್ದಂಥವ್ರು ಇನ್ನೊಬ್ಬರು ಯಾರೋ ಮಧ್ಯದಲ್ಲಿ ಬಾಯಿ ಹಾಕಿ, ಅಲ್ಲ ಅದು ನೀವು ಏನು ಮಾಡಬೇಕಾಗಿತ್ತು ಅಂತಂದರೆ ಅಂಥೇಳಿ ಅಂತ ಶುರು ಮಾಡಿದರು. ಗುರುಗಳಿದ್ದವರು, ಅಲ್ಲ ಕಣಯ್ಯ, ನಿನ್ನ ಮನಸ್ಸು ಹೇಳ್ದಂಗೆನೆ ನಿನಗೆ ಕೇಳೋದಕ್ಕಾಗ್ತಾ ಇಲ್ಲ. ನೀನು ಅಂದುಕೊಳ್ಳೋದೊಂದು, ನೀನು ಮಾಡೋದು ಒಂದಕ್ಕೊಂದಕ್ಕೆ ತಾಳೆ ಇಲ್ಲ. ಇದು ಹೀಗಾಗ್ತಾ ಇದೆಯಲ್ಲ, ಯಾಕೆ, ಇದನ್ನು ಯಾವ ಥರದಲ್ಲಿ ನಿವಾರಣೆ ಮಾಡಬೇಕು ಗುರುಗಳೇ ಹೇಳಿ ಅಂಥೇಳಿ ಅಂತ ನೀನು ಕೇಳೋಕ್ಕೆ ಬಂದಿರೋ ಅಂಥವನು. ಅಂಥದ್ರಲ್ಲಿ ಬೇರೆಯವರ ವಿಚಾರಕ್ಕೆ ಬಾಯಿ ಹಾಕೋದಕ್ಕೆ ಹೋಗ್ತಿಲ್ಲಯ್ಯ, ತಿಳುವಳಿಕೆ ಬೇಡವೇನಯ್ಯ. ನಮಗೆ ಸಂಬಂಧಪಡದೇ ಇರತಕ್ಕಂಥ ವಿಚಾರಗಳಲ್ಲಿ ಮೂಗು ತೂರಿಸೋದಕ್ಕೆ, ತಲೆ ತೂರಿಸೋದಕ್ಕೆ ಯಾವತ್ತೂ ಹೋಗಬಾರ್ದು ಕಣಯ್ಯ. ಅವರೇನಾದರೂ ಕೇಳಿದ್ರ ನಿನ್ನನ್ನು ಹೇಳು ಅಂತ ಹೇಳಿ ಅಂತ, ಅವರೇನು ಮಾಡ್ತಾ ಇದ್ದಾರೆ, ನನಗೆ ಹೇಳ್ತಾ ಇದ್ದಾರೆ ಅವರ ಕಷ್ಟಗಳನ್ನು ಅಂತ ಹೇಳಿ ಗುರುಗಳವರಿಗೆ ಹೇಳಿದರು. ಅಂದರೆ ಅಸಂಬದ್ಧವಾದಂತಹ ರೀತಿಯಲ್ಲಿ ಯಾರಾದರೂ ವರ್ತನೆ ಮಾಡಿದರೆ ಗುರುಗಳು ಖಡಕ್ಕಾಗಿ ಅಲ್ಲೇನೆ ಅವರಿಗೆ ವಿಚಾರಗಳನ್ನು ತಿಳಿಸ್ಬಿಡೋರು. ಗುರುಗಳ ಮಾತು ಹೇಗಿರೋದು ಅಂತ ಹೇಳಿದರೆ ಜಾಡ್ಸಿ ಒದ್ದಂಗಿರೋದು. ಗುರುಗಳು ಎಷ್ಟು ಮೃದುನೋ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರನ ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಅಷ್ಟೇ ಕಠಿಣವಾದಂಥ ರೀತಿಯಲ್ಲೂ ಹೇಳ್ತಾ ಇದ್ರು. ಆ ಸಂದರ್ಭ ಕಳೆದು ಹೋಯಿತು ಅಂತಂದರೆ ಗುರುಗಳು ಯಥಾವತ್ತಾಗಿ ಎಲ್ಲರ ಬಗ್ಗೆನೂ ಕೂಡ ಅತ್ಯಂತ ಆದರದಿಂದ ಪ್ರೀತಿಯಿಂದ ನಡ್ಕೊಳ್ತಾ ಇದ್ರು. ಅವ್ರಿಗೇನೋ ಸಮಾಧಾನ ಹೇಳಿದರು, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಎಲ್ಲ ಹೇಳಿದರು. ಯಾರು ಅವರ ಕಷ್ಟ ನೋವನ್ನೆಲ್ಲ ತೋಡ್ಕೊಳ್ತಾ ಇದ್ರು ಅವ್ರಿಗೆ. ಇದೆಲ್ಲ ಆದಮೇಲೆ ಇನ್ನೊಂದು ಸಂದರ್ಭ, ಒಬ್ಬರು ಬಂದು ಗುರುಗಳ ಹತ್ರ, ಗುರುಗಳೇ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು ತಮ್ಮ ಹತ್ರ, ಹೇಳಿ ಏನು ಹೇಳಿ ಅಂತಂದರು. ಅವರು ತೆಗೆದು ಬಾಯಿಗೆನೆ ಯಾರೋ ಒಬ್ಬರ ಬಗ್ಗೆ ದೂರುವುದಕ್ಕೆ ಪ್ರಾರಂಭ ಮಾಡಿದರು. ಗುರುಗಳೇ ನೋಡಿ, ನನಗೆ ತುಂಬ ಬೇಕಾದಂಥವರು ಅವರು ನನಗೆ ತುಂಬ ತೊಂದರೆ ಮಾಡಿದರು, ತುಂಬ ನೋವು ಮಾಡಿದರು, ತುಂಬ ಬೇಜಾರಾಗ್ಬಿಟ್ಟಿದೆ, ನನಗೇನು ಮಾಡಬೇಕು ಅಂತ ಹೇಳಿ ಗೊತ್ತಿಲ್ಲ ಅಂತ ಸುಮ್ಮನೆ ಒಂದು 15-20 ನಿಮಿಷ ನಿರರ್ಗಳವಾಗಿ ಅದ್ಯಾರದೋ ಬಗ್ಗೆ ಅವರು ಶ್ರೀಯುತರಾದ ಡಿ.ಎಸ್. ಸೋಮಶೇಖರ್ ಪುರಾಣಿಕ್ ತೀರ್ಥಹಳ್ಳಿ ಇವರ ಗುರುನಾಥರ ಜೊತೆಗಿನ ಅವರ ಅನುಭವಗಳ ಸರಣಿಯನ್ನು ಮುಂದುವರೆಸುತ್ತಾರೆ. ಆಮೇಲೆ ನಾ ಮಾತಾಡ್ಬೋದೇನೆಯಾ ಅಂತಂದ್ರು ಗುರುಗಳು ಅವ್ರಿಗೆ.
ಆ ಗುರುಗಳೇ, ಅಲ್ಲಪ್ಪ, ಈಗ ಕೆಲವು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದಂಥವನು ಅದೇ ಮನುಷ್ಯನನ್ನ ಹೊಗಳಿ ಹಾಡಿ ಅಂಥ ಒಳ್ಳೆಯವನು ನಾನು ನೋಡಿಯೇ ಇಲ್ಲ, ಅವನಿಂದ ಅಷ್ಟು ಉಪಕಾರವಾಯಿತು, ಅಂಥ ಸಹಕಾರವಾಯಿತು, ಸಹಾಯವಾಯಿತು ಅಂತೆಲ್ಲ ಹೇಳಿದಂಥವನು ನೀನೇ ಅಲ್ವನಯ್ಯ? ಅವತ್ತು ನಿನಗೆ ತುಂಬಾ ಒಳ್ಳೆಯವನಾಗಿದ್ದಂಥ ಮನುಷ್ಯ ಇವತ್ತು ಕೆಟ್ಟವನಾಗ್ಬಿಟ್ಟಿದ್ದಾನ. ಏನಯ್ಯ, ಈ ಒಳ್ಳೆಯದು ಕೆಟ್ಟದು ಅಂತನ್ನುವಂಥದ್ದು ಆ ವ್ಯಕ್ತಿನಲ್ಲಿ ಇರತಕ್ಕಂಥದ್ದ ಅಥವಾ ನೀನು ನೋಡುವಂಥ ರೀತಿನಲ್ಲಿ ಇರುವಂಥದ್ದ? ಯಾವುದಯ್ಯ ಸತ್ಯ? ಯಾವುದಯ್ಯ ಸತ್ಯ? ಜನಗಳನ್ನು ನಾವು ನೋಡುವಂಥ ರೀತಿನಲ್ಲಿ ನಮ್ಮ ಅನುಕೂಲತೆಗಳು ಏನು ಅಂತ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಜನಗಳನ್ನ ನಾವು ಅರ್ಥ ಮಾಡ್ಕೊಳ್ತೀವ? ಏನಿದು? ಸಂಬಂಧದಲ್ಲಿ ಮನುಷ್ಯ ಒಂದೇ ರೀತಿಯಾಗಿ ಇರಬೇಕು ಅಲ್ವೇನಯ್ಯ? ಆ ಒಂದೇ ರೀತಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಸಾಕ್ಷಿ ಭಾವದಿಂದ ನೋಡೋದಕ್ಕೆ ಸಾಧ್ಯವಾಗಿ ಕಾಲ ಕಳೆದ ನಂತರದಲ್ಲಿ ಯಾವುದನ್ನು ಕೂಡ ಸ್ವೀಕಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಲ್ವೇನಯ್ಯ? ನಿನ್ನ ಮನಸ್ಸನ್ನೇ ನೀನು ಮೊದಲು ಅರ್ಥ ಮಾಡ್ಕೊಂಡಿಲ್ಲ, ನೀನು ಬೇರೆಯವರನ್ನ ದೂಷಣೆ ಮಾಡ್ತಾ ಇದೆಯಲ್ಲಯ್ಯ. ನೋಡು, ಯೋಚನೆ ಮಾಡು, ಕೂತ್ಕೊಂಡು ಯೋಚನೆ ಮಾಡು. ನೀನು ಹೇಗೆ ಬೇರೆಯವರನ್ನ ಕೆಟ್ಟವರು ಅಂತ ಹೇಳ್ತಾ ಇದ್ದೀಯ, ನಿನ್ನ ಬಗ್ಗೆನೂ ಕೂಡ ಅವನಿಗೆ ಅವನದ್ದೇ ಆದಂಥ ಅಭಿಪ್ರಾಯ ಇರ್ಬೋದು ಅಲ್ವೇ? ಅವನಿಗೂ ಕೂಡ ನೀನು ಕೆಟ್ಟವನು ಅಂತ ಅನ್ಸಿರ್ಬೋದು ಅಲ್ವೇ? ಆದ್ರಿಂದ ಯಾವತ್ತೂ ಕೂಡ ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡ್ತಾ ಇರ್ತೀವಿ. ಬೇರೆಯವರ ದೃಷ್ಟಿಯಿಂದಲೂ ಕೂಡ ವಿಚಾರ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಎಷ್ಟೋ ವಿಚಾರಗಳು ಬಗೆಹರಿಯುತ್ತೆ ಕಣಯ್ಯ. ನಾನು ಕಟುವಾಗಿ ಮಾತಾಡದೆ ಅಂತ ಏನು ಬೇಜಾರು ಮಾಡ್ಕೋಬೇಡ, ಆಯ್ತಾ? ಕೂತ್ಕೊಂಡು ಯೋಚನೆ ಮಾಡು ಅಂಥೇಳಿ ಇಂಥ ಗುರುಗಳು ಹೇಳಿದರು. ಗುರುಗಳು ಜನಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದಂಥ ರೀತಿ ಇದೆಯಲ್ಲ, ಇದು ಎಷ್ಟೋ ಸಂದರ್ಭದಲ್ಲಿ ಹೇಗಿತ್ತು ಅಂತಂದರೆ ಅವರನ್ನ ಒಂಥರ ಕೌನ್ಸಿಲಿಂಗ್ ಮಾಡೋ. ಗುರುಗಳ ಅಪ್ರೋಚೇ ಮನಸ್ಸು. ನಾನು ಮೊದಲಿಂದಲೂ ಇದನ್ನೇ ಹೇಳ್ತಾ ಬಂದಿದ್ದೀನಿ. ಅವ್ರು ಹೇಳೋದು ಎಲ್ಲವಾಗಲೂ ಹೇಳ್ತಾ ಇದ್ದಿದ್ದು, ಎಲ್ಲವುದಕ್ಕೂ ಕೂಡ ಮನುಷ್ಯನ ಮನಸ್ಸೇ ಕಾರಣ ಕಣಯ್ಯ. ಅತಿಯಾದಂಥ ಸಂತೋಷ ಇರಬಹುದು, ದುಃಖ ಇರಬಹುದು, ಎಲ್ಲವುದಕ್ಕೂ ಕೂಡ ಈ ಮನಸ್ಸೇ ಕಾರಣ ಕಣಯ್ಯ. ಈ ಮನಸ್ಸನ್ನ ಹೇಗೆ ಇಟ್ಕೊಂಡಿರ್ತೀವಿ ಅಂತ ಅನ್ನೋದ್ರ ಮೇಲೇನೆ ಎಲ್ಲವುದು ನಮಗೆ ವೇದ್ಯವಾಗುವಂಥದ್ದು ಕಣಯ್ಯ, ನಮಗೆ ಕಾಣುವಂಥದ್ದು ಕಣಯ್ಯ. ಆದ್ದರಿಂದ ಮನಸ್ಸಿನ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು, ಜಾಗೃತೆಯಿಂದ ಇರಬೇಕು ಕಣಯ್ಯ ಅಂತ ಹೇಳಿಂಥ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು. ಅವ್ರ ಮನೆಗೆ ಬಂದಂಥವ್ರನ್ನ ಗುರುಗಳು ಮೊದಲು ಸ್ಕ್ಯಾನ್ ಮಾಡಿಬಿಡೋರು. ಸ್ಕ್ಯಾನ್ ಮಾಡಿ ಆ ನಂತರದಲ್ಲಿ ಅವನ ಸಮಸ್ಯೆ ಏನು ಅಂತನ್ನುವಂಥದ್ದನ್ನ ಇವರದ್ದೇ ಆದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವ್ರಿಗೆ ಸರಿ ಮಾಡಿಕೊಳ್ಳೋದಕ್ಕಾಗಿ ಅವರನ್ನ ಅಣಿ ಮಾಡ್ತಾ ಇದ್ರು. ಗುರುಗಳ ಹತ್ರ ನಾ ಮಾತಾಡಿದ್ದೀನಪ್ಪ, ಮನಸ್ಸು ಹಗುರಾಯಿತು ಅಂತ ಹೇಳಿ ಎಷ್ಟೋ ಜನಗಳು ಅಂದ್ಕೊಂಡು ಹೋಗ್ತಾ ಇದ್ದಂಥದ್ದು. ಒಂದ್ಸರಿ ಯಾವುದೋ ಕಾರಣಕ್ಕಾಗಿ ನನಗೆ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ ಹಿಂದಿನ ದಿನ ರಾತ್ರಿ. ಆಮೇಲೆ ಗುರುಗಳಿದ್ದವರು, ಏನು ಸರ್ ರಾತ್ರಿ ಏನೋ ಸರಿಯಾಗಿ ನಿದ್ದೆ ಮಾಡ್ದಂಗಿಲ್ವಲ್ಲ ಅಂತಂದರು. ಆಶ್ಚರ್ಯ ಆಯಿತು ನನಗೆ. ಗುರುಗಳು ಎಲ್ಲದನ್ನು ಹೇಳೋರು. ಹೌದು ಗುರುಗಳೇ ಅಂತಂದೆ. ಹೌದಾ ಅಂತಂದರು. ಮತ್ತೆ ಮಾರನೇ ದಿನ ಹೋಗಿ ಗುರುಗಳನ್ನು ನಾನು ಭೇಟಿ ಮಾಡಿದೆ. ನಿನ್ನೆ ದಿನ ರಾತ್ರಿ ನಿದ್ದೆ ತುಂಬ ಚೆನ್ನಾಗಿ ಬಂತು ಅಲ್ವೇ ಅಂದರು. ಅದು ಏನು ಮಾಡಿದ್ರೋ ಗೊತ್ತಿಲ್ಲ ನನಗೆ ಗುರುಗಳು. ನಾನು ಹಿಂದಿನ ದಿನ ರಾತ್ರಿ ಮಲ್ಕೊಂಡಿದ್ದಷ್ಟೇ ಗೊತ್ತು. ನಾನು ಮಧ್ಯದಲ್ಲಿ ಏಳಲೇ ಇಲ್ಲ, ಬೆಳಿಗ್ಗೆ ಮತ್ತೆ ಎದ್ದಿದ್ದು ಅಷ್ಟೇ. ಎಷ್ಟು ರಿಫ್ರೆಶಿಂಗ್ ಆಗಿತ್ತು ಅಂತ ಹೇಳಿದರೆ ಅದು ಅಷ್ಟು ರಿಫ್ರೆಶಿಂಗ್ ಆಗಿತ್ತು. ಇದು ಸದ್ಗುರುಗಳ ಮಹಿಮೆ. ಇದು ಎಷ್ಟೋ ಜನ ಇಂಥ ಮಹಾತ್ಮರನ್ನ ವರ್ಣಿಸುವಾಗ ಪವಾಡ ಅಂತನ್ನುವಂಥ ಪದಗಳನ್ನು ಬಳಸ್ತಾರೆ. ಈ ಪವಾಡ ಅಂತನ್ನುವಂಥ ಪದನ ಬಳಸಬಾರ್ದು, ಇದು ಕ್ಲೀಶೆ ಆಗಿ ಹೋಗ್ಬಿಟ್ಟಿದೆ. ಈ ಪವಾಡ ಅಂತನ್ನುವಂಥದ್ದನ್ನು ಯಾವ್ಯಾವುದ್ರ ಜೊತೆನಲ್ಲೋ ಸೇರಿಸ್ಕೊಂಡು ನಿಜವಾದಂಥ ಅಧ್ಯಾತ್ಮದ ಒಂದು ಸ್ವರೂಪಕ್ಕೆ ಅದು ಒಂಥರದಲ್ಲಿ ಅಡೆತಡೆಯಾಗಿ ಬಂದಿದೆ. ಆದ್ದರಿಂದ ಈ ಮಹಾತ್ಮರ ಈ ಥರವಾದಂತಹ ಸಾಧನೆಗಳು ಏನಿದೆ,
ಇದನ್ನು ಅವರ ಮಹಿಮೆ ಅಂತಲೇ ನಾವು ಹೇಳಬೇಕು, ಅದನ್ನು ಪವಾಡ ಅಂತ ಹೇಳಕೂಡದು. ಗುರುನಾಥರು ಇಂಥ ಮಹಿಮೆಗಳನ್ನು ಅನೇಕ ಸಂದರ್ಭಗಳಲ್ಲಿ ಮಾಡಿ ತೋರಿಸ್ತಾ ಇದ್ರು. ಜೈ ಗುರುದೇವ ದತ್ತ. ಗುರುವೆ ನಾನು ಒಂದು ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆಗೆಲ್ಲಿ ಬೆಲೆ ಇದೆ. ನಿಮ್ಮ ನಳಿದ ನನ್ನ ಬದುಕು ನನ್ನಾಣೆಗೂ ಶೂನ್ಯವು. ನಿಮ್ಮ ನಳಿದ ನನ್ನ ಬದುಕು ನಮ್ಮಾಣೆಗೂ ಶೂನ್ಯವು. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಭರಿತವು. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಭರಿತವು. ಗುರುವೆ ನಾನು ಒಂದು ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆಗೆಲ್ಲಿ ಬೆಲೆ ಇದೆ. ಹಿಂದೆ ಅಂಕಿ ಇದ್ದರೇನೆ ಬೆಲೆ ಇರುವುದು ಸೊನ್ನೆಗೆ. ಹಿಂದೆ ಅಂಕಿ ಇದ್ದರೇನೆ ಬೆಲೆ ಇರುವುದು ಸೊನ್ನೆಗೆ. ಹಿಂದೆ ಗುರುವು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಹಿಂದೆ ಗುರುವು ಇದ್ದರೇನೆ ಬೆಲೆಯು ನನ್ನ ಇರುವಿಗೆ. ಗುರುವೆ ನಾನು ಒಂದು ಸೊನ್ನೆಗೆಲ್ಲಿ ಬೆಲೆ ಇದೆ. ಸೊನ್ನೆಯಿಂದೆ ಇದ್ದರಂಕಿ ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆಯಿಂದೆ ಇದ್ದರಂಕಿ ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆಗಾಗ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆಗೆಲ್ಲಿ ಬೆಲೆ ಇದೆ. ಗುರುವೆ ನಾನು ಒಂದು ಸೊನ್ನೆಗೆಲ್ಲಿ ಬೆಲೆ ಇದೆ. ಓಂ ಶ್ರೀ ಗುರುಭ್ಯೋ ನಮಃ. ಜೈ ಗುರುದೇವ ದತ್ತ. स्वात्मारामं निजानन्दं शोकमोहविवर्जितं स्मरामि मनसा नित्यं श्रीवेङ्कटाचलदेशिकम्. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.